ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡನೇ ಸುತ್ತಿನ ಮಾತಿನ ಚಟಾಪಟಿ ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೂ ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅನುದಾನನೇ ಬಿಡುಗಡೆ ಮಾಡಿದೆ, ಇನ್ನು ಇಲ್ಲಿ ಹಗರಣ ಆಗಿದೆ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಮಾಡಿದೆ. ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ತಾರಕಕ್ಕೇರಿದ ಪರಶುರಾಮ ಥೀಮ್ ಪಾರ್ಕ್ ಫೈಟ್, ಶಿಲ್ಪಿ ಬಂಧನ ಬೆನ್ನಲ್ಲೇ ಮತ್ತೊಮ್ಮೆ ವಿವಾದ ಸ್ಫೋಟ. ಉಡುಪಿ ಜಿಲ್ಲೆಯ ಪರಶುರಾಮ ಥೀಮ್ ಪಾರ್ಕ್ ಗಲಾಟೆ ತಾರಕಕ್ಕೇರಿದೆ. ಮೂರ್ತಿಯ ಶಿಲ್ಪಿ ಕೃಷ್ಣ ನಾಯಕ್ ಬಂಧನ ಬೆನ್ನಲ್ಲೇ ಮತ್ತೊಮ್ಮೆ ವಿವಾದ ಸ್ಫೋಟವಾಗಿದೆ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಕಚ್ಚಾಟಕ್ಕೆ ಬಲಿಯಾದ ಕಲಾವಿದನ ಪರವಾಗಿ ಮಾಜಿ ಸಚಿವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಮಾತನಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಸಂಪೂರ್ಣ ದಾಖಲೆಯೊಂದಿಗೆ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಕಲಾವಿದ ಕೃಷ್ಣ ನಾಯಕರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿರೋದು ರಾಜಕೀಯ ದ್ವೇಷ ಮತ್ತು ಸೋಲಿನ ಹತಾಶೆಯೇ ಕಾರಣ ಎಂದಿದ್ದಾರೆ. ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೆ ಖಾಸಗಿ ವ್ಯಕ್ತಿಯಿಂದ ದೂರನ್ನ ದಾಖಲಿಸಿ ಎಫ್ಐಆರ್ ಮಾಡದಂತ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು. ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂತಹ ಸ್ವಾಗತ ಇದೆ. ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವ್ರು ಹೇಳಿದಂತ ಪ್ರಶ್ನೆಗಳನ್ನ ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂತದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ, ವಿಚಾರಣೆ ಯಾವ ರೀತಿ ದಿಕ್ಕು ತಪ್ತಾ ಇದೆ ಎನ್ನಲಿಕ್ಕೆ ಇದು ಸಾಕ್ಷಿ. ಒಟ್ಟು 14 ಕೋಟಿ ವೆಚ್ಚದ ಕಾರ್ಕಳ ಥೀಮ್ ಪಾರ್ಕ್ಗೆ 4.5 ಕೋಟಿ ಹಣ ಮಂಜೂರಾದ್ರೂ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಶಿಲ್ಪಿ ಮೂರ್ತಿಯ ವಿನ್ಯಾಸ ಬದಲಿಸಲು ಅನುಮತಿ ಪಡೆದು ಮೂರ್ತಿ ತೆರವು ಪ್ರಕ್ರಿಯೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೋರ್ಟ್ ಸೂಚನೆ ಕೊಟ್ಟರು, ಕಾಮಗಾರಿ ಬಿಡ್ತಾ ಇಲ್ವಂತೆ. ಸರ್ಕಾರದ ಯೋಜನೆ ಹಸ್ತಾಂತರ ಮೊದಲೇ ತನಿಖೆ ಮಾಡುವ ಪರಂಪರೆ ಉಡುಪಿಯಲ್ಲಿ ಶುರುವಾಗಿದೆ ಎಂದು ಸುನೀಲ್ ಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಪ್ರವಾಸೋದ್ಯಮದ ಕಗ್ಗೊಲೆ ನಡೆದಿದೆ. ತಕ್ಷಣ ಹಣ ಬಿಡುಗಡೆ ಮಾಡಿ, ಬಾಕಿ ಇಳಿದಂತ ಹಣವನ್ನ ಬಿಡುಗಡೆ ಮಾಡಿ ಪ್ರವಾಸೋದ್ಯಮಕ್ಕೆ ಅನುದಾನ ಮಾಡಿಕೊಡ್ಬೇಕು. ಬೆದರಿಕೆಯನ್ನ, ಅಮಾಯಕರಿಗನ್ನ ಕಿರುಕುಳ ಕೊಡುವುದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಆದ್ರೆ ಶಿಲ್ಪಿಗೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂತಹ ಮಾನಸಿಕ ಕಿರುಕುಳಗಳನ್ನ ಕಳೆದ ಹಲವು ಬಾರಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಕೊಟ್ಟಿದೆ. ಕೊಲೆ ಮಾಡದಂತವರಿಗೆ 2 ದಿನ ಕಸ್ಟಡಿ ತಗೊಳ್ತಾರೆ. ಒಬ್ಬ ಅಮಾಯಕ ಶಿಲ್ಪಿಯನ್ನ 7 ದಿನ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದೆ ಎನ್ನುವಂಥದ್ದು ಜಗಜ್ಜಾಹಿರು. ಕಾರ್ಕಳದಲ್ಲಿ ಅಕ್ಷರಶಃ ರಾಜಕೀಯ ಮೇಲಾಟವೇ ನಡೆಯುತ್ತಿದೆ. ಪೊಲೀಸ್ ಕೇಸ್, ಸಿಒಡಿ ತನಿಖೆ, ಕೋರ್ಟ್ನಲ್ಲಿ ವಾದ ಪ್ರತಿವಾದ, ಹೀಗೆ 3 ಹಂತದಲ್ಲಿ ವಿಚಾರಣೆಗಳು ನಡೀತಾ ಇದೆ. ಇದರಿಂದ ಸುಮಾರು 14 ಕೋಟಿ ವೆಚ್ಚದ ಪ್ರವಾಸಿ ಸ್ಥಳ ಹಾಗೆ ಪಾಳು ಬಿದ್ದಿದೆ. ರಾಜಕೀಯ ಜಂಕಿ ಕುಸ್ತಿಯಲ್ಲಿ ಕಲಾವಿದ ಜೈಲು ಸೇರಿದ್ದಾನೆ. ಕಾಮಗಾರಿ ಮಾಡಿದ ನಿರ್ಮಿತಿ ಕೇಂದ್ರ ಸರ್ಕಾರದ ಬಾಕಿ ಹಣಕ್ಕೆ ಕಾಯುತ್ತಿದೆ. ಕರಾವಳಿಯ ಪ್ರವಾಸೋದ್ಯಮಕ್ಕೆ ಹೊಸ ಸೇರ್ಪಡೆ ಎಂದು ಭಾವಿಸಿದ್ದ ಸ್ಥಳವೊಂದು ರಾಜಕೀಯ ಚರ್ಚೆಯ ವಿಷಯವಾಗಿರೋದು ವಿಪರ್ಯಾಸ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.